ಎಲ್ಲಿಗೆ ಹೋಗ್ತಿರೋದು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಲಾಗು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಿಮಗೆ ತಮ್ನೈಲ್ ನೋಡಿದರೆ ಗೊತ್ತಾಗಿರುತ್ತೆ. ಸೊ ನಾವಿವತ್ತು ಹೋಗ್ತಾ ಇರೋದು ಹೌದು ಫಂಡೂಸ್ ವಾಟರ್ ಪಾರ್ಕು. ಸೊ ಇಲ್ಲೇ ಹಿರಿಯೂರ ಹತ್ರ ಇರೋದು. ಸೊ ಅದಕ್ಕೋಸ್ಕರ ಎಲ್ಲ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ. ಸೊ ಶೈಲಾಪುರದಿಂದ ನಾನು ಅತ್ತೆ ಮತ್ತು ಸತೀಶ್ ಋತ್ವಿ ಎಲ್ಲ ಬಂದ್ವಿ. ಹಾಗೆ ಅಮ್ಮನ ಮತ್ತು ನಮ್ಮ ದೊಡ್ಡಮ್ಮ ಕೂಡ ಬಂದರು. ದಿವ್ಯನ ಕರ್ಕೊಂಡು ಈ ಕಾರಲ್ಲೇ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು. ಸೊ ಒಂದು ಮೆಂಬರ್ ಜಾಸ್ತಿ ಆಗಿರೋದಕ್ಕೆ ಸ್ವಲ್ಪ ಎಲ್ಲ ಕಂಜೆಸ್ಟೆಡ್ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಈ ಮಕ್ಕಳನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ಸಾಕಾಗುತ್ತೆ. ಯಾಕಂದರೆ ಸೊ ಯಾರ್ಯಾರಿಗೆಲ್ಲ ಮಕ್ಕಳಿರುತ್ತೆ ಮನೆಯಲ್ಲಿ ಗೊತ್ತಾಗಿರುತ್ತೆ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಅವ್ರೇನು ಒಂದೇ ಕಡೆ ಕೂರಲ್ಲ, ಎಲ್ಲರ ಮೇಲೂ ಅಲ್ಲಿ ಜಿಗ್ದು ಇಲ್ಲೂ ಜಿಗ್ದು ಎಲ್ಲ ಕಡೆನೂ ಜಿಗ್ತಾ ಇರ್ತಾನೆ. ನಮ್ಮ ಋತ್ವಿ ಅಂತೂ ದಿನಕ್ಕೆ ಒನ್ ಟೈಮ್ ಮಲಗ್ತಾನೆ. ಸೊ ಅದು ಫಂಡೂಸ್ ವಾಟರ್ ಪಾರ್ಕ್ ಸಿಕ್ಕಿದ್ರೂ ಕೂಡ ಬೇಕಾದ್ರೆ ಮಲ್ಕೊಳ್ದಂಗೆ ಇರ್ತಾನೆ. ಕರಡಿ ಬಂತು, ಅದು ಬಂತು, ಇದು ಬಂತು ಅಂತ ಹೇಳ್ತಾನೆ ಇರಬೇಕು. ಸೊ ಫೈನಲಿ ನಾವು ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಎಲ್ಲಿ ಮತ್ತೆ ಹೇಳೋದೇನು ಬೇಕಾಗಿಲ್ಲ. ಸೊ ನಾವು ಬಂದಿದ್ದು ಫಂಡೂಸ್ ವಾಟರ್ ಪಾರ್ಕು ಹಿರಿಯೂರ ಹತ್ರ ಇರೋದು. ಸೊ ಇದೇ ನೋಡಿ, ಆ್ಯಕ್ಚುಲಿ ತುಂಬ ಬಿಸಿಲಿತ್ತು ಹೊರಗಡೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಒಳಗಡೆ ಬಂದು ಸೇರ್ಕೊಬಿಡೋಣ, ಮತ್ತೆ ಟ್ಯಾನ್ ಆಗ್ತೀವಿ ಅಂತ ಬಿಡ ಬರ್ತಾ ಇದ್ವಿ. ಸೊ ಇಲ್ಲಿ ನೋಡಿ, ಸೊ ಅಪ್ಪ ಕೂಡ ಆಲ್ರೆಡಿ ರೀಚ್ ಆಗಿದ್ರು. ನಾವಿಷ್ಟು ಜನ ಅಲ್ಲ, ಇನ್ನೂ ಸ್ವಲ್ಪ ಬೇರೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಇಲ್ಲಿಗೆ ಬಂದಿದ್ದು. ಎಲ್ಲರೂ ಹಾಯ್ ಮಾಡಿ. ಹಾಯ್ ಹಾಯ್ ಹಾಯ್. ವಾ ನಡೀರಿ ಹೋಗೋಣ. ಏನು ಬ್ಯಾಂಡ್ ಹಾಕಿಸ್ಕೋಬೇಕೇನು? ಎಷ್ಟು ಅವರ್ ಅಂತೆ? 5:30 ತನಕ. ಎಷ್ಟು ಟಿಕೆಟ್ ಒಬ್ರಿಗೆ? ಎಷ್ಟು? ಅವತ್ತು 800 ಅಂತ ಅಂದ್ಕೊಂಡೆ. ಸೊ ಎಲ್ಲ ಬ್ಯಾಂಡ್ ಹಾಕೊಂಡು ಹೊರಟ್ವಿ. ಸೊ ಒಬ್ಬರಿಗೆ ಟಿಕೆಟ್ ಎಷ್ಟಿತ್ತು ಅಂತಂದರೆ 900 ರುಪೀಸ್ ಇತ್ತು. ಆ್ಯಕ್ಚುಲಿ ಮುಂಚೆ ನಾನು 2 ಮಂತ್ಸ್ ಬ್ಯಾಕ್ ನೋಡಿದ್ದೆ, ಅದು ಆಗ 800 ರುಪೀಸ್ ಇತ್ತು. ಇವತ್ತು ಬೇಸಿಗೆ ಇರೋದ್ರಿಂದ ಅದನ್ನು 900 ಮಾಡಿದ್ದಾರೆ. ಅದರಲ್ಲೂ ಕೂಡ ಮಕ್ಕಳಿಗೆ ಒಂದು ಹೈಟ್ ಅಂತ ಅಲ್ಲಿ ಮೆಷರ್ಮೆಂಟ್ ಇಟ್ಟಿದ್ರು. ಅದಕ್ಕಿಂತ ಅವ್ರು ಏನಾದ್ರು ಉದ್ದ ಇದ್ದರೆ ನಾವು ಅದಕ್ಕೆ 500 ಪೇ ಮಾಡಬೇಕು ಅಂದರೆ ಅಂತ ಹೇಳ್ತಾಯಿದ್ರು. ಸೊ ನನ್ನ ಮಗ ಅಷ್ಟೊಂದು ಇನ್ನು ಚಿಕ್ಕವನಲ್ವ, ಅವನಿಗೆ ಇನ್ನು ಮಾತಾಡೋಕ್ಕೆ ಇನ್ನೂ ಕರೆಕ್ಟಾಗಿ ಬರೋಲ್ಲ. ಅವನಿಗೂ ಕೂಡ ಅವ್ರು 500 ಪೇ ಮಾಡಿಸಿ ಅಂತ ಹೇಳ್ತಾಯಿದ್ರು. ಸೊ ಅವ್ನು ಚಿಕ್ಕವನು, ಅವನಿಗೆಲ್ಲ ಏನಕ್ಕೆ ಅಂತ ನಾವು ಹೇಳ್ತಾ ಇದ್ವಿ. ಸೊ ಕೊನೆಗೆ ಏನು ಬೇಡ ಅಂತ ಕಳಿಸಿದ್ರು. ಕೊನೆಗೆ ನಾವು ಸ್ವಲ್ಪ ಕೇಳಿದ್ಕೆ ಬಿಟ್ಟಿದ್ದಾರೆ, ಇಲ್ಲಾಂದರೆ ಅವ್ರು ಪೇ ಮಾಡಿಸ್ಕೊಳ್ತಾನೆ ಇದ್ರು. ಸೊ ಹಾಗೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವಿ. ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇತ್ತು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇನ್ನೂ ಸ್ವಲ್ಪ ಜನ ಆಲ್ರೆಡಿ ಬಂದು ಅವ್ರು ಆಟ ಆಡೋದಕ್ಕೆ ಹೋಗ್ಬಿಟ್ಟಿದ್ರು. ನಾವಿವಾಗ ಯಾವ ಆಟಕ್ಕೆ ಹೋಗ್ಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಫಸ್ಟ್ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ಇಲ್ಲಿ ನಮಗೆ ಕಂಫರ್ಟಾಗಿ ಬೇರೆ ಏನಾದ್ರು ಬೇಕು ಅಂತಂದರೆ ಅಲ್ಲಿ ಟೀ ಶರ್ಟ್ಸ್ ಎಲ್ಲ ಸಿಗುತ್ತೆ. ಸೊ ಟೀ ಶರ್ಟ್ಸು ಕೂಡ ಒಂದು ಏನೋ 150 ರುಪೀಸ್ ಏನೋ ಇತ್ತು. ಸೊ ಸಪೋಸ್ ನಾವು ಅದನ್ನು ವೇರ್ ಮಾಡಿ ಮತ್ತೆ ರಿಟರ್ನ್ ಮಾಡ್ತೀವಿ ಅಂತಂದರೆ ಒಂದಕ್ಕೆ 50 ರುಪೀಸ್ ಇತ್ತು. ಆ ಥರ ಕೂಡ ತೊಗೋಬೋದು, ಇಲ್ಲ ನಮಗೆ ಫುಲ್ ಬೇಕು ಅಂದರೆ ತೊಗೋಬೋದು. ಸೊ ಫೈನಲಿ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಬಂದ್ವಿ. ಸೊ ಈಗ ಯಾವ ಆಟ ಆಡೋಣ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಫುಲ್ಲು ಬಿಸಿಲು. ಸೊ ಅಮ್ಮ ಅವರೆಲ್ಲ ನಾವೇನು ಬರಲ್ಲ, ನೀವು ಹೋಗಿ ಆಟಾಡಿ ಅಂತ ನಮ್ಮನ್ನೆಲ್ಲ ಬಿಟ್ಟರು. ಸೊ ಅಮ್ಮರು 3 ಜನನೂ ಕೂಡ ಕುತ್ಕೊಂಡ್ರು. ಸ್ಟಾರ್ಟಿಂಗು ಏನೂ ಆಟ ಆಡೋಕ್ಕಾಗ ನಮಗೆ ಬೇಡ ಅಂತಲೇ ಹೇಳ್ತಿದ್ರು. ನಾನು ಬರೋದೇ ಅಪರೂಪ ಅಲ್ವಾ, ಯಾಕೆ ಸುಮ್ಮನೆ ಅವನ್ನ ಕೂಡ ಕರ್ಕೊಂಡು ಹೋಗೋಣ ಅನ್ನೋದೊಂದು ಇತ್ತು. ಫಸ್ಟ್ ನಾವು ಹೋಗಿ ಬರೋಣ ಅಂತ ಫಸ್ಟು ಹೋದ್ವಿ. ಆದರೆ ಋತ್ವಿ ಅಂತೂ ಸ್ಟಾರ್ಟಿಂಗು ಫುಲ್ಲು ಹೆದರ್ಕೊಬಿಟ್ಟಿದ್ದಾನೆ. ಅವನಿಗೆ ಫುಲ್ ಭಯ ಆಗ್ಬಿಟ್ಟೈತೆ. ಅಯ್ಯೋ ನಾನು ಬೇಡ, ನಾವು ಫಸ್ಟ್ ನೋಡಿ ಒಂದ್ಸಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಜಾಸಣ ಅಂತ. ಬಟ್ ಅವ್ನು ಫುಲ್ಲು ಹೆದರ್ಕೊಬಿಟ್ಟಿದ್ದಾನೆ. ನನಗೆ ಬೇಡ ಅಂತಲೇ ಹೇಳ್ತಾ ಇದ್ದ. ಬನ್ನಿ ಏನು ಮಾಡ್ತಾನೆ ಅವನ್ನೇ ತೋರಿಸ್ತೀನಿ ಯಾವ ಥರ ಮಾಡ್ತಾನೆ ಅಂತ. ಸ್ಟಾರ್ಟಿಂಗ್ ಅಲ್ವಾ, ಋತ್ವಿ ಅಂತೂ ತುಂಬ ಎದುರು ಬಿಟ್ಟಿದ್ದ. ನನಗೆ ಮತ್ತೆ ಬೇಡ ಅಂತಲೇ ಹೇಳ್ತಿದ್ದ. ಅಯ್ಯೋ ಇವ್ನು ಎದುರ್ಕೊಬಿಟ್ನಲ್ಲ, ಮತ್ತೆ ಏನು ಮಾಡಿಸೋದು ಅಂತ. ಅದಕ್ಕೆ ಚಿಕ್ಕದ್ರಲ್ಲಿ ಯಾವುದರಲ್ಲಾದರೂ ಫಸ್ಟ್ ಸ್ವಲ್ಪ ರೂಢಿ ಆಗಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ.
ಸೊ ಋತ್ವಿ ಅಂತೂ ಸ್ಟಾರ್ಟಿಂಗ್ ಫುಲ್ಲು ಬೇಡ 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 ಅಂತಲೇ ಹೇಳ್ತಿದ್ದೆ. ನೋಡಿ ಹೊರಗಡೆ ಹೆಂಗೆ ಕರ್ಕೊಬರ್ತಿದ್ದ. ಸೊ ಬಿಡು ಅವನಾರು ಹೊರಗಡೆ ಇರಲಿ, ನಾವು ಒಂದು ರೌಂಡ್ ಹೋಗ್ಬರೋಣ ಅಂತ ನಾನು ಹೊರಟೆ. ಸೊ ಹೇಗೋ ಎಲ್ಲಾರ್ನೂ 3 ಜನನೂ ಕೂಡ ಹೆಂಗೂ ಬಂದಿದ್ದೀರ, ಒಂದು ಸ್ವಲ್ಪ ಆದರೂ ಆಟ ಆಡಿ ಅಂತ ಹೇಳಿ, ಅದಕ್ಕೇ ಅವರು ಈ ಸ್ಯಾರಿ ಎಲ್ಲ ಕಂಫರ್ಟ್ ಇರಲ್ಲ ಅಂತಿದ್ರು. ಸೊ ಅವರಿಗೋಸ್ಕರ ಅದೇ ಟೀ ಶರ್ಟ್ಸನ್ನೇ ತೊಗೊಂಡು ಅಲ್ಲೇ ಸೊ ಹಾಕೊಳ್ತಾ ಇದ್ರು. ಸೊ ಫೈನಲಿ ಅವ್ರನ್ನೂ 3 ಜನನೂ ರೆಡಿ ಮಾಡಿದ್ದೀವಿ ಆಟ ಆಡಲಿ ಅಂತ. ಬನ್ನಿ ಅವ್ರು ಹೇಗೆ ಆಡ್ತಾರೆ ನೋಡೋಣ. ಸ್ಟಾರ್ಟಿಂಗ್ ಅಂತೂ ಫುಲ್ಲು ಖುಷಿಯಾಗಿ 3 ಜನನೂ ಹೊರಟ್ರು. ಅದರಲ್ಲಂತೂ ಒಬ್ಬರಿಗೆ ಫುಲ್ಲು ಹುಮ್ಮಸ್ಸು, ಒಬ್ಬರು ಫುಲ್ಲು ಲೋ ಲೆವೆಲಿಗೆ ಬರ್ತಾರೆ, ಒಬ್ಬರು ಮಿಡಲಾಗಿರ್ತಾರೆ. ಬನ್ನಿ ನಿಮಗೆ ಯಾರು ಫಾಸ್ಟ್ ಇರ್ತಾರೆ, ಯಾರು ಮಿಡಲ್, ಯಾರು ಲೋ ಆಗ್ತಾರೆ ನೋಡೋಣ. ಕಳಿಸ್ತೀನಿ, ನಡೀರಿ ಕಳಿಸ್ತೀನಿ, ಹತ್ತೀರಿ ಬಂದೆ. ಕಾವ್ಯಕ್ಕ ಇವ್ರು ನಾನು ಕರ್ಕೊಂಡೋಗು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಈಗ ದಿವ್ಯಾ ಹೋಗಿದ್ದಾಳೆ, ಅವಳು ಶೂಟ್ ಮಾಡ್ತಾ ಇರೋದಕ್ಕೆ. ಬಂದ ಬಿಟ್ಟು ಪಡಕ್ಕನಾಗ ಬೆಳಿಬೇಕು. ನಮ್ಮಮ್ಮ ಅವ್ರಿಗೆ ಇನ್ನೊಂದ್ಸಲಿ ಹೋಗೋಣ ಅಂತ ಹೆಂಗೋ ನಮ್ಮಮ್ಮಗೆ ಧೈರ್ಯ ತುಂಬಿ ಕಳಿಸ್ತಾ ಇದ್ದೀವಿ. ಅಮ್ಮ ಸ್ಲೀಪರ್ ಹಾಕೊಂಡು ಹೋಗಾಯ್ತು ಮರ್ತ್ಬಿಟ್ಟು. ಈಗ ಬರ್ತಾ ಇದ್ದಾರೆ ನೋಡಿ. ಬನ್ನಿ ಬನ್ನಿ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ನೂ ಹೆಚ್ಚಿನ ವೀಡಿಯೋಸ್ಗೋಸ್ಕರ. ಸೊ ಇನ್ನು ಆ್ಯಕ್ಚುಲಿ ಇದು ಕಂಟಿನ್ಯೂಯೇಷನ್ ವಿಡಿಯೋ ಇದೆ, ಅದು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೀವು ವಾಚ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬೈ ಬಾಯ್, ಟೇಕ್ ಕೇರ್, ಸ್ಟೇ ಟ್ಯೂನ್.